ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯೂಟ್ಯೂಬರ್ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಮಾನ್ಸೂನ್ ರೈಡ್ ಹೊರಟಿರೋದ್ರಿಂದ ನಮ್ಮ ಒಂದು ಫ್ರೆಂಡ್ಸ್ ಟೀಮ್ ಏನಿದೆ ಅದರಲ್ಲಿ 4 ಜನ ಮಾತ್ರ ನಾವು ಹೋಗ್ತಾ ಇರೋದು. ತುಂಬ ಅದ್ಭುತವಾದಂಥ ನೇಚರ್ ಸಖತ್ತಾಗಿದೆ. ಯಾರು ಕೂಡ ಈ ಒಂದು ಟ್ರಿಪ್ಪನ್ನು ಮಿಸ್ ಮಾಡ್ಕೋಬೇಡಿ. ಈ ಮಾನ್ಸೂನ್ ಟೈಮಲ್ಲಿ ಏನಾದರೂ ನೀವು ಟ್ರಿಪ್ನ ಮಿಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಎಲ್ಲ ಮಿಸ್ ಮಾಡ್ಕೊಂಡಂಗೆ ಅಂತ ಅಂದ್ಕೋಬೇಡಿ. ಆದ್ರೂ ಸಮಯ ಸಿಕ್ಕಿದಾಗ ಲೈಫ್ನ ಎಂಜಾಯ್ ಮಾಡ್ತಾ ಇರಬೇಕು. ಸೊ ಈಗ ನಾನು ಹೋಗ್ತಾ ಇರೋದು ಒಂದು ಲಾಂಗ್ ರೂಟು ನಿಮ್ಮನ್ನು ಆಫ್ ರೋಡಲ್ಲಿ ಕರ್ಕೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಮಳೆ ಜಾಸ್ತಿಯಾಗಿ ಬಿಸಿಲುಘಟ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ವೆಹಿಕಲ್ಸ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ನಾವು ಬಲಗಡೆ ಹೋದರೆ ನೀವು ನೋಡ್ತಾ ಇರ್ಬೋದು ಅದು ಬಿಸ್ಲೆ ವ್ಯೂ ಪಾಯಿಂಟ್. ಸೊ ಈಗ ನಾವು ಹೋಗ್ತಾ ಇರೋದು ಬಿಸ್ಲೆ ವ್ಯೂ ಪಾಯಿಂಟ್ನ ಮುಗಿಸಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶನಿವಾರ ಸಂತೆ ಆ ಕಡೆ ಹೋಗ್ತಾ ಇದ್ದೀವಿ. ಕೆಲವು ಕಡೆ ನೀವು ನೋಡ್ಬೋದು ರೈಡ್ ಹೋಗಬೇಕಿದ್ರೆ ಒಂದಲ್ಲ ಒಂದು ಕಡೆ ರೋಡ್ಗಳು ಡ್ಯಾಮೇಜ್ ಇರ್ತವೆ. ಮತ್ತು ಇನ್ನೊಂದು ಕಡೆ ರೋಡಿನ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೋಡು ತುಂಬ ಹೊಸದಾಗಿ ಮಾಡಿರುವಂತಹ ರೋಡ್. ಇದು ತುಂಬಾ ಅದ್ಭುತವಾದಂಥ ರೋಡು. ನೀವು ನೋಡ್ತಾ ಇದ್ದೀರಾ ಆ ಬರ್ತಾ ಒಂದು ಫಾಗು ಮತ್ತು ಅಲ್ಲಿರೋಂಥ ನೇಚರ್ಗೆ ತುಂಬ ಈಕ್ವಲ್ ಆಗಿದೆ. ಈಗ ನೀವು ನೋಡಿ ಫ್ರಂಟಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಸೊ ಬ್ಯಾಕ್ ಸೈಡು ಕೂಡ ಅಷ್ಟೇ ಲುಕ್ ಆಗಿರುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಈ ಮಳೆ ಟೈಮಲ್ಲಿ ರೈಡ್ ಮಾಡೋದು ತುಂಬ ಅಗತ್ಯವಾಗಿರುತ್ತೆ. ಯಾಕೆಂದರೆ ತುಂಬ ನಾವು ವರ್ಷದಿಂದ ಕಾಯ್ತಾ ಇರ್ತೀವಿ ಯಾವಾಗ ಮಳೆ ಬರುತ್ತೋ ಅಂತ. ಈ ಏನು ವೆಸ್ಟರ್ನ್ ಘಾಟ್ಸ್ ನಾವೇನು ರೈಡ್ ಹೋಗ್ಬೇಕಂತ ಅಂದ್ಕೊಳ್ತೀವೋ ಈ ಎಲ್ಲ ರೋಡ್ಗಳು ಈ ಥರ ಏನಾದ್ರು ಇದ್ಬಿಟ್ರೆ ಅಂತ ಗುರು ನಮ್ಮದು ಲೈಫ್ ಒಳ್ಳೆ ರೈಡ್ ಮಾಡ್ಬೋದು. ಅಂದರೆ ನಮ್ಮದು ಒಂದು ಸ್ಪೀಡ್ ಲಿಮಿಟ್ ಯಾವ ಥರ ಇರುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ. ಈ ಥರ ರೋಡ್ಗಳಲ್ಲಿ ಒಬ್ಬರಿಂದೇ ಒಬ್ಬರು ಗ್ರೂಪಲ್ಲಿ ಹೋಗ್ಬೇಕಿದ್ರೆ ಪಕ್ಕಾ 50-60 ಅಷ್ಟೇ ಮೇಂಟೈನ್ ಮಾಡಬೇಕು. ಸಿಂಗಲ್ ಆಗಿ ಹೋದಾಗ ಒಂದು 60-70 ಹೋದ್ರೂ ನಡೆಯುತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಫಾರೆಸ್ಟ್ ಏರಿಯಾದಲ್ಲಿ ಹೋಗಬೇಕಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಸ್ಪೀಡ್ ಲಿಮಿಟ್ ಹಾಕಿರ್ತಾರೋ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸ್ಬೇಕಾಗತ್ತೆ. ಒಂದು ವೇಳೆ ಮಿಸ್ಸಾಗಿ ಯಾವುದಾದ್ರೂ ಕಾಡು ಪ್ರಾಣಿಗೆ ನಮ್ಮಿಂದ ತೊಂದರೆ ಆಯಿತು ಅಂತ ಅಂದ್ಕೊಂಡ್ರೆ ಸುಮ್ಮನೆ ಅದೆಲ್ಲ ನಾವೇ ಅನುಭವಿಸ್ಬೇಕಾಗತ್ತೆ. ಆ ಥರ ಆಗೋದು ಬೇಡ. ನೀವೇ ನೋಡ್ತಾ ಇದ್ದೀರಾ ಒಂದು ಕಡೆ ರೋಡ್ ಈಗ ಅಷ್ಟು ಅದ್ಭುತವಾಗಿತ್ತು, ಇವಾಗ ಆಲ್ರೆಡಿ ರೋಡು ಫುಲ್ಲು ಡ್ಯಾಮೇಜ್ ಆಗಿದೆ. ಅಂಥದ್ರಲ್ಲೂ ಕೂಡ ನಮ್ಮ ಬೈಕ್ಗಳು ಹೋಗ್ತಾ ಇರ್ತವೆ. ಹೋಗಲೇಬೇಕು ಅಂತ ಆಫ್ ರೋಡೇ ಹೋಗ್ತೀವಿ ಅಂತೆ, ಇನ್ನು ಇದಕ್ಕೆ ಹೋಗ್ತಾರಲ್ವ. ಬೇವ್ರೆ ನಡೀರಿ ಮುಂದೆ ಬೇಕಬೇಕಾ. ಏನು ಮಳೆ ಹೊಡಿತಾ ಇದ್ರೆ ಗುರು, ಹೆಲ್ಮೆಟ್ ಒಳಗಡೆ ಬಂದು ಹೊಡಿತೈತೆ ನೀಗಳು ಸದ್ಯ. ಯಾಕೆ ಏನಾಯ್ತು? ಹಾಂ ಸರಿ ರೂಟ್ ಚೇಂಜ್ ಆಗ್ತಾ ಇದೆ. ಮಳೆ ಜಾಸ್ತಿ ಆಗ್ತಾ ಇದೆ. ಹ್ಞೂ ನಡೀರಿ ಮುಂದೆ ಹಂಗೇನೆ. ಹೌದು ಲೆಫ್ಟು. ಹಾಂ ಲೆಫ್ಟೇ ಹೋಗಬೇಕು. ಹಾಂ ನೋಡಿ ಏನು ಗೊತ್ತಾ, ಈ ಥರ ಡಬಲ್ ರೋಡು ಡಿವೈಡ್ ಆಗುತ್ತಲ್ಲ, ಈ ಕಡೆ ಈ ಥರ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ರೋಡ್ ಕರೆಕ್ಟಾಗಿ ಒಂದೊಂದು ಸಲ ನಮ್ಮ ಮ್ಯಾಪ್ ಕೂಡ ಅಡ್ಜಸ್ಟ್ ಆಗಲ್ಲ, ಗೂಗಲ್ ಮ್ಯಾಪ್ ಸರಿಯಾಗಿ ತೋರಿಸಲ್ಲ. ಈ ಥರ ಆದಾಗ ತುಂಬಾ ನಾವು ಏನು ರೂಟನ್ನು ಮಿಸ್ ಮಾಡ್ಕೊಳ್ತೀವಿ. ಹಾಗಾಗಿ ಅದಾಗೋದು ಬೇಡ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಒಂದು ಮ್ಯಾಪನ್ನು ಹಾಕ್ಕೊಟ್ಟಿದ್ದೀವಿ. ಅದನ್ನು ನಮ್ಮ ಸಂಜೆ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಇವಾಗ ಕೆಲವು ಕಡೆ ಫಾಗ್ ಜಾಸ್ತಿ ಇದ್ದರೆ ಏನು ಫಾರೆಸ್ಟ್ ಏರಿಯಾ ಕಡಿಮೆ ಇರುತ್ತೆ, ಫಾರೆಸ್ಟ್ ಏರಿಯಾ ಕಡಿಮೆ ಇದ್ದರೆ ಫಾಗ್ ಜಾಸ್ತಿ ಇರುತ್ತೆ. ಆಗ ಯಾವ್ದು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಈ ಫಾಗ್ ಇದರಲ್ಲಿ ಬೈಕ್ ಓಡಿಸೋದೇ ಒಂಥರ ಮಜಾ. ಯಾಕೆಂದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಬಿಟ್ಟು ಆರಾಮಾಗಿ ಸುಮ್ಮನೆ ಓಡಿಸ್ತಾ ಇರಬೇಕು. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ನೀವು ಯಾವುದೇ ಆಫ್ ರೋಡ್ ಮಾಡಬೇಕಿದ್ರೆ ನಮ್ಮ ಬೈಕ್ ಹ್ಯಾಂಡಲ್ನ ಫುಲ್ ಗ್ರಿಪ್ಪಲ್ಲಿ ಹಿಡಿದಿರಬೇಕು. ಇಲ್ಲಾಂದರೆ ಬೀಳೋದಂತೂ ಗ್ಯಾರಂಟಿ. ಒಂದೊಂದು ಸಲ ಈ ಲೆಫ್ಟ್ ಸೈಡ್ಗೆ ಹೋಗ್ತಾ ಇರ್ತೀರ, ಆಗ ಒಂದೇ ಸಲ ಬೈಕ್ನ ಎಳೆದ್ಬಿಡುತ್ತೆ. ಆಗ ಏನು ಮಾಡ್ತೀರಾ, ತೊಂದರೆ. ಆಗ ಬೀಳೋದಂತೂ ಗ್ಯಾರಂಟಿ. ಆ ಥರ ಆಗೋದು ಬೇಡ. ಯಾರೂ ಸೈಡಲ್ಲಿ ಜಾಸ್ತಿ ಹೋಗಬೇಡಿ ರೈಡರ್ಸ್ಗಳು. ಒಂದು ಕಡೆ ಒಂದೇ ನೇರದಲ್ಲಿ ಹೋಗ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಇಲ್ಲೇನು ಗೊತ್ತಾ ಕೊಟ್ಲೆ, ಇಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ನಮ್ಮ ಅಶೋಕಪುರಂ ಗುರು ಅವರು, ಮೈಸೂರು ಅಶೋಕಪುರಂ ಗುರು ಅವರು, ಏನಪ್ಪ ಆಫ್ ರೋಡ ಹೊಡೆದ್ರು ಗುರು, ಸಾಕಾಗಿ ಮೇಂಟೈನ್ ಮಾಡ್ತಾರೆ ಬೈಕಲ್ಲಿ. ಆದ್ರೂ ಸ್ವಲ್ಪ ಸ್ಪೀಡ್ ಲಿಮಿಟ್ ಕಡಿಮೆ ಇರಲಿ, ಪರವಾಗಿಲ್ಲ, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬೈಕ್ ಸ್ಪೀಡ್ನ. ಜಿಲ್ಲೆಗೆ ಒಂದು ಅದ್ಭುತವಾದಂಥ ರೈಡ್ ಮಾಡಬೇಕು ಅಂದರೆ ಸಕಲೇಶ್ಪುರ ತಾಲೂಕಿಗೆ ಬರಲೇಬೇಕು. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಎಂಥ ಮಾನ್ಸೂನ್ ಅಂದರೆ ಗುರು, ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಳೆನೇ ಇಲ್ವಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಆದರೆ ಈಗ ಹೊಡಿತಾರ ಮಳೆ ನೋಡಿದ್ರೆ ಸಾಕಾಗಿದೆ. ಅಲ್ಲಿ ನೋಡ್ತಾ ಇರ್ಬೋದು ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಫಾಗ್ ಅಂತ. ಅಲ್ಟಿಮೇಟ್ ಪ್ಲೇಸು. ಆದರೆ ಒಂದಲ್ಲ ಒಂದು ಟೈಮ್ ಈ ಥರ ರೈಡ್ನ ಮಾಡಲೇಬೇಕು, ಇಲ್ಲಾಂದರೆ ನಾವು ಹುಟ್ಟಿದ್ದು ನಮಗೇನೆ ಅವಮಾನ ಆದಂಗೆ ಆಗೋಯ್ತದೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಏನಕ್ಕಪ್ಪ ಅಂದರೆ ಟ್ರಿಪ್ ಮಾಡಬೇಕು, ಮಾಡ್ತಾ ಇರ್ತೀನಿ ಅಷ್ಟೇ. ಸಮಯ ಸಿಕ್ತಾಗ ಟ್ರಿಪ್ ಮಾಡಬೇಕು, ವಯಸ್ಸಾದ್ಮೇಲಂತೂ ಆಗಲ್ಲ. ಏನಪ್ಪ ಎಲ್ಲ ಒಂದೇ ಥರ ಡೈಲಾಗ್ ಕೇಳ್ತೀರ ಅಂತ ಅನ್ಕೋಬೋದು. ಬಟ್ ಈಗ ಒಂದು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಹೋಗ್ತೀವಲ್ಲ, ಅದು ಅದ್ಭುತವಾದಂಥ ವ್ಯೂ ಪಾಯಿಂಟ್, ಅದು ಸಕ್ಕತ್ತಾಗೈತೆ. ಅದಕ್ಕಾಗಿ ಮುಂದೆ ನೋಡ್ತಾ ಇರಿ ಈ ವಿಡಿಯೋದಲ್ಲಿ ಪ್ರತಿ ಒಂದು ಸಲ ಎಲ್ಲ ರೀತಿಯ ವಿಡಿಯೋಗಳಲ್ಲಿ ನಾನು ಕೇಳಿ ಕಾಡೇರಿ ಆ ಕೊಡನೂರು ಕಡೆ ಹೋಗ್ತಾ ಇದೀವಿ. ಸಕ್ಕತ್ತಾಗೈತೆ ಎಲ್ಲರೂ. ನನ್ನ ಪ್ರಕಾರ ಲೈಫಲ್ಲಿ ವಯಸ್ಸಿದ್ದಾಗ ಟ್ರಿಪ್ ಮಾಡಬೇಕೇ ಹೊರತು ವಯಸ್ಸಾದ್ಮೇಲೆ ಮಾಡೋಕ್ಕಾಗಲ್ಲ. ಹಾಗೆಲ್ಲ ಬರೀ ವ್ಯಾಯಾಮಗಳು ಕಾರುಗಳಲ್ಲಿ ಓಡಾಡಬೇಕಾಗುತ್ತೆ. ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ವಯಸ್ಸಿದ್ದಾಗ ಟ್ರಿಪ್ ಮಾಡ್ರಪ್ಪ, ಮನೇಲಿರೋದು ಇದ್ದೇ ಇರುತ್ತೆ ಲೈಫಲ್ಲಿ. ನೋಡಿ, ದುಡಿಬೇಕು, ಕಷ್ಟ ಮಾಡಬೇಕು, ದುಡ್ಡು ಮಾಡಬೇಕು, ಟ್ರಿಪ್ ಮಾಡಬೇಕು. ಇದು ನನ್ನ ಪಾಲಿಸಿ ಅಷ್ಟೇ. ಓಕೆ, ಹಾಗೆ